ಬಡ ಬಡ ಕೆಲಸ ಮುಗಿಸ್ಕೊಂಡು ನಿಂದಿರ್ಬೇಕವ. ಪವಿತ್ರ, ಏನತ್ರಿ? ಏನ್ರ ಬೇಕನೆ? ಇಲ್ಲ ಇಲ್ಲ ಏನು ಬೇಡ. ಅಲ್ಲ, ಏನದ ಏನ ಪತ್ರ ಬಂದತಿ, ಏನದ ವಿಚಾರ? ಯಾಕ? ನಾನು ಇನ್ನಕ್ಕೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋ ಹೊತ್ನ್ಯಾಗ ನಿನ್ನ ಜೋಡಿ ಮಾತಾಡ್ಕೊಂತ ನಿಂತಿದ್ಲು ಜ್ಯೋತಿ. ಏನು ಎತ್ತ ಅಂತೇಳಿ ನಾನು ನಿಂತ ಇದು ಮಾಡಕ್ಕೆ ಹೋಗ್ಲಿಲ್ಲ. ಕೆಲ್ಸಕ್ಕೆ ಲೇಟ್ ಆಗಿತ್ತು. ನಿನ್ನೆ ಬಂದಿನ ಕೇಳೋಣ ಅನ್ಕೊಂಡು ಸುಮ್ಮನಾಗಿದ್ದೆ. ಏನದ ಸಮಾಚಾರ? ಏನಾಗೈತಿ? ಓ ಅದ ಏನ್ರಿ, ಜ್ಯೋತಿಗೆ ಅವ್ರ ಸಾಹೇಬ ಯಾರ ಗಂಟು ಬಿದ್ದಾನಂತೆ. ಅದೇ ರೀ, ಈಕೆ ಒಬ್ಬರ ಕಡೆ ಪ್ರಾಕ್ಟೀಸ್ ಮಾಡ್ತಿದ್ಲಲ್ಲ, ಅವ ಗಂಟು ಬಿದ್ದಾನಂತೆ. ಮದುವೆ ಮಾಡ್ಕೋ ಅಂತ ಒಂದೇ ಸಮಯ ಗಂಟ ಬಿದ್ದಾನಂತೆ. ಅದಕ್ಕೆ ನಾನು ಮದುವೆ ಮಾಡ್ಕೊಳಂಗಿಲ್ಲ ಸರ, ನಿಮ್ದು ವಯಸ್ಸೇನು ನನ್ನ ವಯಸ್ಸೇನು ಹಂಗೆ ಸರಿ ಅನ್ಸಂಗಿಲ್ಲ, ಬೇಡ ಅಂತೇಳಿ ಹೇಳಾಳಂತೆ. ಹೇಳಿದ್ರು ಅವ ಏನು ಕೈಯೇ ಬಿಡುವಲ್ಲಂತೆ. ಅಲ್ಲ, ನನಗೆ ಮದುವೆ ಆಗೋ ವಯಸ್ಸಿನಾಗ ಆಗ್ಬೇಕಂತ ಅನಿಸ್ಲಿಲ್ಲ, ಓದೋದ್ರ ಕಡೆ ನನ್ನ ಗುರಿ ಕಡೆ ಲಕ್ಷ್ಯ ಕೊಟ್ಬಿಟ್ಟೆ. ಆದರೆ ಈಗ ವಯಸ್ಸು ಮಿಕ್ಕೈತಿ, ನಂಗೆ ಈಗ ಮದುವೆ ಮಾಡ್ಕೋಬೇಕನ್ನೋ ಆಸೆ ಭಾಳ ಆಗೈತಿ. ಆದರೆ ನಂಗೆ ಯಾವುದು ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ, ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಭಾಳ ಅನ್ನಿಸ್ತೈತಿ ಅಂತೇಳಿ ಹೇಳ್ತಾ ಇದ್ದ. ಹಂಗೆ ಹೇಳಿದ್ನಂತೆ. ಅಲ್ಲ, ನನಗೆ ಯಾಕಿದನ್ನು ಹೇಳಿಲ್ಲಕ್ಕೆ? ನಂದೆ ಜಗಳ ಮಾಡ್ತಾರ ಸುಮ್ಮನೆ, ಅಣ್ಣ ಸಿಟ್ಟು ಮಾಡ್ಕೋತಾನ, ಆಮೇಲೆ ನನ್ನ ಕೆಲ್ಸಕ್ಕೆ ಕಳ್ಸಂಗಿಲ್ಲ ಹೊರಗೆ, ಅದಕ್ಕೆ ಬೇಡ ಅಂತ ಸುಮ್ಮನದೇನಿ ಅಂತ ಅಂದ್ಲು. ಅದಕ್ಕೆ ಮನೆಗೆ ಬಂದು ಮಾತಾಡ್ಲೇನು ಅಂತಾನಂತ. ಎಷ್ಟು ಧೈರ್ಯ ನೋಡ್ರಿ ಅವಂಗೆ. ಅಲ್ಲ ನೋಡ, ಒಂದು ಎಷ್ಟಿರ್ಬೇಕು? ಮನೆಗೆ ಬಂದು ಮಾತಾಡೋಣ ಅವ್ಗೆ. ಜೊತೆಗೆ ಹೇಳು ಬಂದು ಮಾತಾಡಕ್ಕೆ. ಏನು ಮನೆಗೆ ಬರಲಿ, ಮಾತಾಡೋದು ಗೊತ್ತೈತೆ ನನಗಲ್ಲ. ಏನು ಹರಿಯದ ಹುಡುಗ ಇವ ಪಾಪ. ಇನ್ನು ತನ್ನ ಮಗಗೆ ಕೇಳ್ತಾ ಇದಾನಂದ್ರೆ ಒಂದು ಮಾತು, ಮದುವೆ ಆಗ್ಲಾರ ಇವು ಕೇಳ್ತಾ ಇದಾನ. ಏನಪ್ಪ ಇದು? ನನಗಂತರೂ ಅರ್ಥ ಆಗೋಲ್ತು ಬಿಡು, ಇದಕ್ಕೆ ಏನು ಹೇಳ್ಬೇಕಂತೇಳಿ. ನಮ್ಮ ತಂಗಿ ಜೊತೆಗೆ ಹಿಂಗೆ ನಡ್ಕೊಳಕ್ಕೆ ಎಷ್ಟು ಧೈರ್ಯ ಇರ್ಬೇಕು ಅವಂಗೆ. ಇಲ್ಲಡ, ಇಲ್ಲಿ ಅವನ್ನ ಮಾತ್ರ ಸುಂಬಿಡೋದಲ್ಲ ನಾನು. ಅವನ್ನ ಮಾತ್ರ ಸುಂಬಿಡೋದಿಲ್ಲ. ನಾನು ಹೋಗ್ತೀನಿ ಕೋರ್ಟ್ ಕಡೆ. ಅವ ಬರ್ಲಿಕ್ಕಟ್ಟತ್ತು, ನಾನು ಕೋರ್ಟ್ ಕಡೆ ಹೋಗ್ತೀನಿ. ಇದೇ ಕಾರಣಕ್ಕೆ ಮನ್ಯಾಗ ಹೇಳಿಲ್ಲಕ್ಕೆ, ಬೇಡ ಹೋಗಿ ಜಗಳ ಮಾಡೋದು ಸರಿ ಅನ್ಸಲ್ಲ, ನಮ್ಮ ಮರ್ಯಾದೆ ನಾವ ತಕೊಂಡಂಗಕತಿ ಅಂತೇಳಿ ಹೇಳಿಲ್ಲ ಅಂತಕ್ಕೆ. ಗೊತ್ತಾನ? ಈಗ ನೀವು ಅದನ್ನೇ ಮಾಡಕೊಂತೀರಿ. ಮನೆಗೆ ಬೇಕಾದ್ರೆ ಬರಕ್ಕೆ ಹೇಳೋಣ ಅಂತ ಸುಮ್ಮನಿರಿ. ಯಾಕೆ ಇದು ಮಾಡ್ತೀರಿ? ಸರಿ ಆತು, ಮನೆಗೆ ಬರಕ್ಕೆ ಹೇಳ ನಂಗಾರ. ಆಮೇಲೆ ಅದೇ ಯಾವ್ದದು ಪತ್ರ ಬರ್ದಿರೋದು ಅವನೇ ಇರ್ಬೋದು. ಏನಪ್ಪ, ಅವನೇ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬೇಕಂತ ಪತ್ರ ಬರೆದು ಏನಾರ ತಿಳಿಡ್ಸಾತಿರೋದು ಅವನೇ ಇರ್ಬೋದು, ಹೇಳೋಕ್ಕಾಗಲ್ಲ. ಇನ್ಯಾರು ಮದುವೆ ಮಾಡ್ಕೊಬಾರ್ದು, ಅವಾಗ ನನಗೆ ಕೊಡಲಿ ಅಂತ ಏನಾರ ಇದ್ರೂ ಇರ್ಬೋದು ರೀ. ಇಷ್ಟೆಲ್ಲ ಮಾಡಿಬಿಟ್ರೆ ಅವ್ನು ಸುಮ್ಬಿಡ್ತಾನಂತ ಮಾಡ. ನಾನು ಇರಲಿ. ಆ ಪತ್ರ ಎಲ್ಲೈತದ? ಅದು ಜ್ಯೋತಿ ಕಡೆ ಐತೆ. ಸರಿ ಜ್ಯೋತಿ, ನೀನ ಬಂದೇನ? ನಿನ್ನ ಕಡೆನ ಹೊಂಟಿದ್ದೆ ನೋಡಿ. ಅದು ಯಾವ್ದು ಲೆಟರ್ ಬಂದತಿ ಅಂದೆಲ್ಲ, ತೊಂಬೈಲ್ಲ ಅದನ್ನು ತೊಂಬೈಲಿ. ಅದನ್ನು ಪೊಲೀಸರ ಕೈಯಾಗ ಒಯ್ದು ಕೊಟ್ರೆ ಅವರ ಪತ್ತೆ ಹಚ್ಚಿಸ್ತಾರ. ಅಣ್ಣ, ಅದಕ್ಕೆಮ್ಮ ನೀನು ಮಾತಾಡೋದು ಕೇಳಿಸ್ಕೊಂಡೆ. ಆದರೆ ಈ ಲೆಟ್ರನ್ನ ಈಗ ಸದ್ಯಕ್ಕೆ ಪೊಲೀಸರ ಕೈಯಾಗ ಕೊಡೋದು ಬೇಡ ಅಣ್ಣ. ಒಂದು ನಿಮಿಷ ನನ್ನ ಮಾತು ಕೇಳು. ಈಗ ನಾನು ಇವತ್ತು ಹೊಂಟೇನು ಕೋರ್ಟ್ಗೆ, ಅಲ್ಲಿ ಆ ಸರ್ ಕಡೆ ಮಾತಾಡ್ತೇನೆ. ಅವರೇ ಬರ್ದಾರ ಅಂತ ಕನ್ಫರ್ಮ್ ಮಾಡ್ಕೊತೀನಿ. ಕನ್ಫರ್ಮ್ ಮಾಡ್ಕೊಂಡು ಅವ್ರಿಗೆ ಹೇಳ್ತೇನೆ, ಸರಿತ್ ನಿಂಗೆ ಇದೆಲ್ಲ ಬಿಟ್ಟು ಚೆಂದಾಗಿದ್ದರೆ ಸರ್ ನಿಮಗೆ ಒಳ್ಳೇದು. ಇಲ್ಲ ನಾನು ಹಿಂಗೇ ಮಾಡ್ಕೊತೋಕೇನಿ ಅಂತಂದ್ರೆ ಮತ್ತೇನು ಮಾಡೋಕ್ಕಾಗಲ್ಲ ಸರ್, ನನ್ನ ಕೈ ಮೀರಿ ಹೋಗ್ತೈತಿ. ಆಮ್ಯಾಗ ನಮ್ಮ ಮನೆ ಒಳಗೆ ನಮ್ಮ ಅಣ್ಣ ನಮ್ಮ ತಂದೆಯವ್ರು ಏನು ತೀರ್ಮಾನ ತೊಗೊತಾರೆ ಅದಕ್ಕೆ ನಾನು ಸೈ ಅಂತೀನಿ. ಪೊಲೀಸ್ ಕಂಪ್ಲೇಂಟೇ ಕೊಡ್ತೀವಿ ಅಂತ ಬಾಯ್ಬಿಟ್ಟು ಹೇಳ್ತೇನೆ. ನೋಡೋಣ, ಅಕಸ್ಮಾತ್ ಅಷ್ಟಕ್ಕೆ ಸುಮ್ಮನೆ ಅದ ಅಂದರೆ ಯಾಕೆ ಈ ಕೋರ್ಟು ಕೇಸು ಇವೆಲ್ಲ, ಈ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದು ಇವೆಲ್ಲ ಸಣ್ಣ ವಿಚಾರದ ಮುಗಿಯಲ್ಲ ಅಣ್ಣ, ಭಾಳ ತಲೆ ಹಿಡಿಸ್ತಾವೆ. ಅದಕ್ಕೆ ಸುಮ್ಮನೆ ಇದ್ದಿದ್ದು ಮರ್ಯಾದೆ ಕಳ್ಕೊಂಡಂಗೆ ಆಕತಿ. ನಾನು ಒಂದ್ಸಲ ಅವ್ರ ಕಡೆ ಮಾತಾಡ್ತೀನಿ. ಜ್ಯೋತಿ, ಇಂಥವ್ರಿಗೆಲ್ಲ ಸಮಾಧಾನಾಗಿ ಮಾತಾಡಕ್ಕೆ ಹೋಗ್ಬಾರ್ದು. ಅಲ್ಲಿ ಏನಂತ ಅನ್ಕೊಂಡ್ಬಿಟ್ಟಿ ನೀನು? ನಿಮ್ಮ ಅಣ್ಣನ ಕೈಲಿ ಏನಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯ? ಏನು ನಾನು ಮಾತಾಡ್ತೀನಿ, ಸುಮ್ಮನಿರ. ಬಾ ತೋರ್ಸ್ ನಡಿ, ಅವ್ನು ಸಾಹೇಬನ್ ತೋರ್ಸ್ ನಡಿ, ನಾನು ಮಾತಾಡ್ತೀನಿ. ಅಲ್ಲ, ಏನು ಹೊಟ್ಟಿಗೆ ಅನ್ನ ತಿಂತಾನಂತ ಸಗಣಿ ತಿಂತಾನಂತ ಅವನು? ವಯಸ್ಸಿಗೆ ಒಂದು ಬೆಲೆ ಬೇಡ ತೀರ. ಆ ಹುಡುಗಿನ ಸಣ್ಣಕಿನ ಮದುವೆ ಮಾಡ್ಕೋತೀರ ಮರಾಯ ನೀನು? ನೀನು ಹೊಟ್ಟಿಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಅಂತ ಕೇಳ್ತೀನಿ ನಡಿ. ನಾನು ಏನು ಅವ್ರಿಗೆ ಇಂಥವ್ರಿಗೆಲ್ಲ ನಾವು ಭಾಳ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಹೋಗ್ಬಾರ್ದು. ಮಾತಾಡ್ತೀನಿ ಅಂತ ನೀ ಅಂತೀಯ, ಮಾತಾಡಿದ್ರ ಬಗ್ಗೆ ಯಾರು ಅಂತದ್ದು ಅಲ್ಲ ತಗೋಯ್ದು. ನನಗೆ ಯಾಕೆ ಹಂಗೆ ಅನ್ನಿಸ್ತೈತಿ? ಸುಮ್ಮನೆ ಇರೋ ನೀನು, ನಡಿ ಬರ್ತೀನಿ. ಅಲ್ಲ ಅಣ್ಣ, ಒಂದ್ಸಲ ತಡಿಯೋಣ, ಒಂದು ಸ್ವಲ್ಪ ಮಾತಾಡಿ ಕೇಳ್ತೀನಿ ನಾನು. ಯಾಕೋ ಇದು ವಿಕೋಪಕ್ಕೆ ಹೊಕ್ಕೈತೆ ಅನ್ನಿಸ್ತೈತೆ, ಅದಕ್ಕೆ ಬೇಡ ತಡಿ. ಏನಂತೆ? ಅಲ್ಲಿಗೂ ಹೋಗಲ್ಲ, ವಿಕೋಪಕ್ಕೆ ಹೋಗಲ್ಲ, ಎಲ್ಲಿ ಹೋಗಲ್ಲ. ನಡಿ, ಹೋಗಲ್ಲ ನಡಿ. ಅಯ್ಯೋ ದೇವ್ರೆ, ಎಲ್ಬೋ ಮುಡ್ತೈತೆ ಏನಪ್ಪ ಇದು. ಹೊಸದೊಂದು ಪ್ಲಾಸ್ಟಿಕ್ಕಿಂದ ಇದು ಹೊಸದು ತೊಗೊಂಡಿದ್ದಕ್ಕೆ ಚಲೋ ಆಯ್ತು. ಹಾಲು ಹಿಂಡಾಕೋದು ಹೆಲ್ಪ್ ಆಕತಿ. ಈಗ ಇದನ್ನು ಹಾಲು ಹಿಂಡೋದು ಹೆಂಗೆ? ನನಗರ ಹಾಲು ಹಿಂಡಕ್ಕೆ ಬರೋಂಗಿಲ್ಲ. ಏನಪ್ಪ ಮಾಡಲಿ ಹಾಲು ಹಿಂಡೋದು? ಒಂಚೂರು ಕಲ್ತಿದ್ರೆ ಅಕ್ಕಿತ್ತ ಏನಾಗ್ತವೆ. ನಾನಲ್ಲಿ ತವ್ರ ಮನೆ ಒಳಗೆ ನೋಡೋಕೆ ಹೋಗಲಿಲ್ಲ. ಹಿಂಡೋದು ಪಂಡೋದು ನಮ್ಮ ಮನೆಗೆ ಎಲ್ಲ ಆಮೇಲೆ ದನ ಕೊಟ್ಟೆ ಬಿಟ್ರೆ ಇಟ್ಕೊಳ್ಳಿಲ್ಲ. ಈಗ ಆಕಳ ಹಾಲು ಹಿಂಡ್ಬೇಕಲ್ಲ. ಇಲ್ಲ, ಇವ್ರು ಬಂದಮೇಲೆ ಹೇಳ್ಬೇಕಷ್ಟೆ, ಇವರೇ ಹಿಂಡ್ತಾರೆ. ಇಲ್ಲಪ್ಪ, ಇವ್ರೇನೂ ಬಂದಂಗೆ ಆಗಲಿಲ್ಲ. ನೋಡೋಣ, ಇವತ್ತು ನಾನೇ ಟ್ರೈ ಮಾಡೋಣ. ದಿನ ಒಂದ್ಕು ಪಾಪ ಅವರಿಗೆ ಹೇಳ್ಬೇಕು. ನಾನು ಒಂದ್ಸಲ ಟ್ರೈ ಮಾಡಿ ಅಕಸ್ಮಾತ್ ನಾನು ಕಲ್ತ್ರೆ ಯಾಕೆ ಕಲಿಬಾರ್ದ? ನಿಟ್ಟಕ್ಲಾಡಿ ಚೊಂಬಿಡ್ಕೊಂಡು ಹೊಂಟಾಳ, ಪ್ಲಾಸ್ಟಿಕ್ ಚೊಂಬು. ಅಲ್ಲ, ಯಾರು ಪ್ಲಾಸ್ಟಿಕ್ ಚಾರಿಗೆ ಒಳಗೆ ಹಾಲು ಹಿಂಡ್ತಾರನ? ಅಯ್ಯ ಬುದ್ಧಿಗೇಡಿ, ಊರು ಬುದ್ಧಿಗೇಡಿ. ಹೋಬ ಅಯ್ಯೋ ದೇವ್ರೇ. ಅಯ್ಯೋ
ಇದು ಒದ್ರೋದಕ್ಕೆ ಹೆದರ್ಕ್ ಬಂದಂಗೆ ಆಗತೈತಿ ಎಲ್ಲಿ ಒದಿತೈತೆ ಅಂತ ಹೇಳತ್ತಾಗ ಏನು ಮಾಡಲಿ ಬೇಡ ಇವರೇ ಬಂದಾಗ ಹಿಂಡ್ಲಿ ಮಿಟಕ್ಲಾಡಿ ಹಾಲು ಹಿಂಡಕ್ಕೋಗ್ಯಾಳ ಹಾಲು ಹಿಂಡೋದು ಆಕಳ ಸೇವಾ ಮಾಡೋದು ಅಂದ್ರೆ ಏನು ಕಡಿಮೆ ಅಂತ ತಿಳ್ಕೊಂಡಾಳ ಎಲ್ಲರೂ ಮಾಡಕ್ಕೆ ಹೋದ್ರೆ ಆದಿತ್ತು ಮಿಟಕ್ಲಾಡಿ ಹಾಲು ಹಿಂಡ್ಲಾರ್ದ ಹೆಂಗೆ ಓಡೋದು ನೋಡು ಅಲ್ಲ ಹಾಲು ಹಿಂಡ್ಲಿಲ್ಲನ ಗೌರಿ ಹಾಲು ಹಿಂಡ್ಲಿಲ್ಲ ಕಣ್ ಕಾಣ್ಲಿಲ್ಲೇನ ಪಾಪ ಹಾಲು ಹಿಂಡ್ಲಾರದ್ದು ಹಿಂಡ್ಕೊಡ್ಲೇನೆ ಹಾಲು ಅಲ್ಲ ನಂಗೇನಿಲ್ಲವ ಪಾಪ ಹಿಂಡ್ಕೊಡಂದ್ರೆ ಹಿಂಡ್ಕೊಡ್ತೀನಿ ಅದಕ್ಕೇನಿಲ್ಲ ನನಗೆ ಬೇಕಾಗಿಲ್ಲ ನಾವು ಹಾಲು ಕುಡಿಬೇಕು ಈ ಅಲ್ಲ ನಾ ಮಿಟಕಲಾಡಿ ಹೋಗ್ಲಿ ಪಾಪ ಅಂತೇಳಿ ನಾನೇ ಹಾಲು ಹಿಂಡ್ಕೊಡ್ಲೆ ಅಂತ ಕೇಳಿದ್ರೆ ಇಷ್ಟು ಸೊಕ್ಕಿರ್ಬೇಕಿಗೆ ನನಗೂ ಎಂಥ ಮಾತಂದ್ಬಿಟ್ಲಲ್ಲ ನಾ ಹೋಗಿ ಹೋಗಿ ಈ ದರ್ಬೇಸಿನ ಮಾತಾಡ್ಸಿನಿ ನೋಡು ಇದ್ರ ಹೆಣ ಎತ್ತಲಿ ಇದ್ರ ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ ಇದ್ರ ಮುಖದಾಗ ನಮ್ಮ ಮದ್ದರಿಲಿ ಇದ್ರ ಮಸಡ್ಯಾಗನ ಇದ್ರ ಹೆಣ ಎತ್ತಿ ಸಿಂಗಾರ ಮಾಡಲಿ ಓಲೋ ಈ ಎಷ್ಟು ಸೊಕ್ಕಿರ್ಬೇಕಿಗೆ ನಾವಳೆ ಮಾತಾಡ್ಸಿದ್ನಲ್ಲಿಕ್ಕಿನ ಎಂಥ ಅವಮಾನ ಮಾಡಿಬಿಟ್ಲ ನನಗೆ ಇರಲಿ ಏನ ಎಲ್ಲಿ ಹೊಕ್ಕಿ ಬರ್ತಿ ಬಾ ಜ್ಯೋತಿಯವ್ರೆ ಏನು ಇವ್ರ್ಯಾರು ನಮ್ಮಣ್ಣ ಸರ್ ಓ ಹಂಗಾರ ಒಪ್ಕೊಂಡ್ರ ಮಾತಾಡಕ್ಕಂತಾನೆ ಬಂದ್ರ ಏನ ಅಲ್ಲ ಸರ್ ನಿಮ್ಮ ವಯಸ್ಸೇನು ಅವಳ ವಯಸ್ಸೇನು ನೀವು ಹೇಳಿದ್ದು ನಿಮ್ಗಾರ ಸರಿ ಅಂತ ಅನ್ನಿಸ್ತತ ನಿಮ್ಮ ವಯಸ್ಸಿಗೆ ಅವಳು ನಿಮ್ಮ ಮಗಳಾಗಬೇಕಿತ್ತು ಅಂಥದ್ರಾಗ ನೀವು ಆಕಿನ ಮದುವೆ ಆಕೇನಿ ಅಂತ ಹೇಳ್ತಿರಲ್ಲ ಇದಕ್ಕೆ ಏನು ಹೇಳ್ಬೇಕಂತ ಗೊತ್ತಾಗವಲ್ತ್ರಿ ಸರ್ ಇದು ನಾನು ನಿಮಗೆ ಹೇಳಕ್ಕೆ ಬಂದೇನಲ್ಲ ನನಗೆ ಒಂಥರ ಆಗಕತ್ತೈತ್ರಿ ಸರ್ ಅಲ್ರಿ ಇವಳು ನಿಮ್ಮ ಮಗಳ ಸಮಾನ ನೀವು ಆಕಿನ ಹೆಂಗೆ ಮದುವೆ ಆಕೇನಿ ಅಂದ್ರಿ ಅಲ್ಲ ನಮ್ಮ ಮನೆಗೆ ಬಂದು ಮಾತಾಡ್ತೇನೆ ಅಂತಿರಲ್ಲ ಅಂದ್ರೆ ನಾವು ಕೊಡ್ತೇವೆ ಅಂತ ನೀವು ಹೆಂಗೆ ಅನ್ಕೊಂಡ್ರಿ ಅಂತ ಇಲ್ಲ ಅದು ಅದು ನೋಡ್ರಿ ನನಗೇನು ತೀರ ವಯಸ್ಸೇನಾಗಿಲ್ಲ ನನಗೆ ಏನಾಗ್ಬಿಟ್ಟಿತ್ತು ಅಂದರೆ ಆಸ್ತಿ ಭಾಳ ಐತಿ ಸಿಕ್ಕಾಪಟ್ಟೆ ಆಸ್ತಿ ಐತಿ ನನ್ ಈಗ ಸದ್ಯ ರೋಡ್ಗೆ ಹಚ್ಚಿರೋಂಥ ಈ ಜಗ ಹೊಲ ಇವನ್ ಮಾರಿದ್ರೆ ನಾನು ಕೋಟಿಗಟ್ಲೆ ರೊಕ್ಕ ಮತ್ತೆ ಬೆಲೆ ಬಾಳ್ತಾವ ಅಷ್ಟೆಲ್ಲ ಆಸ್ತಿ ಐತಿ ನೋಡ್ರಿ ವಿಚಾರ ಮಾಡ್ರಿ ಮದ್ವೆ ಮಾಡ್ಕೊಂಡು ಒಂದು ಚಂದಾಗಿ ಜೀವನ ಮಾಡ್ಬೇಕು ಅನ್ನೋದು ಐತಿ ನನಗೆ ನಿಮ್ಮ ತಂಗಿನ ಮದ್ವೆ ಮಾಡ್ಕೊಡ್ರಿ ಭಾಳ ಚಂದ ನೋಡ್ಕೊತೀನಿ ಆಕಿ ನಾನು ಭಾಳ ಪ್ರೀತಿಯಿಂದ ನೋಡ್ಕೊತೀನಿ ಆಕಿ ಅಂದಿದ್ದೇ ಆಕೈತಿ ಆಕಿ ಹೇಳ್ದಂಗೆ ಕೇಳ್ತೀನಿ ಚಲೋ ನೋಡ್ಕೊತೀನಿ ನನಗೇನು ನನ್ಗೀಗ ನನಗೊಂದು ಮದ್ವೆ ಮಾಡ್ಕೋಬೇಕು ನನಗೂ ಒಂದು ಭಾಳ ಸಂಗಾತಿ ಬೇಕನ್ನೋ ಆಸೆ ಅಷ್ಟೇ ಅಲ್ಲ ಮತ್ತು ನಿಮ್ದೇ ನೀವು ಮಾತಾಡ್ತಿರಲ್ಲ ಸರ್ ನನ್ನ ತಂಗಿನ ಒಬ್ಬ ಬಡವಗಾದ್ರೂ ಕೊಟ್ಟು ಮದುವೆ ಮಾಡ್ತೇನೆ ಹೊರತು ಅದು ಅವ ಹೆಂಗಿರ್ಬೇಕು ಅವ್ನು ಆಕಿಗೆ ವಯಸ್ಸಿಗೆ ಸರಿಯಾಗಿರ್ಬೇಕು ಆಕಿಗೆ ಇಷ್ಟ ಆಗಬೇಕು ಅಂಥವ್ನು ಕೊಟ್ಟು ಮದುವೆ ಮಾಡ್ತೇನೆ ಹೊರತು ನಿಮ್ದು ಕೋಟಿಗಟ್ಲೆ ಇರಲಿ ಏನು 4 ತಲೆ ಮಾರು ಕುಂತು ತಿಂದ್ರು ಕರಗ್ಲಾರ್ದಷ್ಟಿದ್ರು ನಿಮ್ಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಮಾತ್ರ ಅನ್ಕೊಳಕ್ ಹೋಗ್ಬೇಡ್ರಿ ಸರ ಇಂಥದೆಲ್ಲ ತಲೆಂದು ತೆಗೆದೋಗಿರಿ ತೆಗೆದೋಗೋದು ಚಂದಾಗಿ ಇರೋದು ಕಲೀರಿ ಅದಕ್ಕೆ ನನ್ನ ಮಗ ತಂಗಿಗೆ ಪತ್ರ ಬರಿತೀರೇನ ಓಡ್ಯಾಗನೋ ಮಾಡೋಣ ಹಂಗ ಹಿಂಗ ಅಂತೇಳಿ ಅದು ಹುಡುಗನ ಕೈಯಾಗ ಕೊಟ್ಟು ಕಳಿಸ್ತೀರಿ ಏನು ನೀವು ಏನಂತ ಅನ್ಕೊಂಡ್ಬಿಟ್ಟಿರಿ ಅಂತ ನನಗೆ ಅದ ಅರ್ಥ ಆಗೋಲ್ತು ಪತ್ರ ನಾನು ಯಾವ ಪತ್ರನೂ ಬರ್ದಿಲ್ಲ ಬಿಡ್ರಿ ಯಾರಂದ್ರು ನಿಮ್ಗೆ ನಾ ಪತ್ರ ಬರ್ದೀನಿ ಅಂತ ನಾ ಯಾವ ಪತ್ರನೂ ಬರ್ದಿಲ್ಲ ಎಂಥದೂ ಇಲ್ಲ ನೋಡ್ರಿ ನಾನು ನನಗೆ ಅನ್ಸಿದ್ದನ್ನ ನೇರವಾಗಿ ನಿಮ್ಮ ತಂಗಿ ಮುಂದೆ ಹೇಳೇನಿ ಪತ್ರ ಬರೀ ಅಂತ ಹಾಬಿ ನನಗಿಲ್ಲ ನಾನು ಯಾವ ಪತ್ರನೂ ಬರ್ದಿಲ್ಲ ಸುಮ್ಮನೆ ಈ ಥರ ನೀವು ಇದು ಮಾಡಬೇಡ್ರಿ ಸರ್ ಮತ್ತೆ ಯಾರು ಬರೆದ್ರ ಅದನ್ನ ನೀವಲ್ದೆ ಇನ್ಯಾರು ಬರಕ್ಕೆ ಸಾಧ್ಯ ಇಲ್ಲ ಸರ್ ಅದು ಇಷ್ಟು ದಿನ ಬರ್ದೇ ಇರೋದು ನೀವು ಮಾತಾಡಿದ ಮೇಲೆ ಅದು ಬರ್ತೈತಿ ಅಂದ್ರೆ ಏನರ್ಥ ಅದು ನಂಗೆ ಗೊತ್ತಿಲ್ಲ ಜ್ಯೋತಿಯವರೇ ನೀವು ಹೆಂಗಿದೆ ಮಾತಾಡೋದು ನಮ್ಮ ಜೊತೆ ಮಾತಾಡಿದ ಮೇಲೆ ಬರ್ತೈತೆ ಅಂದ್ರೆ ಏನರ್ಥ ಅಂದ್ರೆ ನಂಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಪೂರ್ತಿಯಾಗಿ ನಾ ಮಾತ್ರ ಆ ಪತ್ರ ಬರ್ದಿಲ್ಲ ಅಷ್ಟೇ ನೀವು ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನಾ ಯಾವ ಪತ್ರನೂ ಬರ್ದಿಲ್ಲ ಏನಪ್ಪ ಸರ್ ಆದ್ರೆ ಹೇಳ್ತೀನಲ್ಲ ಹ್ಯಾಂಡ್ ರೈಟಿಂಗ್ ಆ ಬುಕ್ ಅದು ಲೆಟರ್ ನನ್ನ ಕಡೆನೇ ಇದೆ ಅದು ಏನಾದರೂ ನಿಮ್ಮದೇ ಅಂತ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಸರ್ ಮತ್ತೆ ಇವಾಗ ಹೇಳ್ತಾ ಇದ್ದೀನಿ ಏನು ಹರಾಸ್ಮೆಂಟ್ ಕೇಸ್ ಹಾಕ್ತೀನಿ ಮತ್ತೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ನನಗೆ ಈ ರೀತಿ ಫೋರ್ಸ್ ಮಾಡಿ ನಂಗೆ ಇರಿಟೇಟ್ ಮಾಡಿ ನಂಗೆ ಈ ಥರ ನನ್ನ ಜೀವನ ಜೊತೆ ಆಟ ಆಡೋಕೆ ಪ್ರಯತ್ನ ಪಟ್ಟರು ಇವರು ಅಂತೇಳಿ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ ಸರ್ ನನಗೂ ಲಾ ಗೊತ್ತು ನಿಮ್ಮ ಕೈ ಕೆಳಗೆ ನಾನು ಕೆಲಸ ಮಾಡೀನಿ ನನಗೂ ಇದಕ್ಕೆ ಏನು ಮಾಡ್ಬೇಕಂತ ಪೂರ್ತಿಯಾಗಿ ಗೊತ್ತು ಪೊಲೀಸರ ಹತ್ರ ಆ ಲೆಟರ್ ತೊಗೊಂಡೋಗಿ ಕೊಡ್ತೀನಿ ಸರ್ ನಾನು ಹ್ಯಾಂಡ್ ರೈಟಿಂಗ್ ಏನು ಪೂರ್ತಿ ಗುರ್ತು ಹಿಡಿದ್ರೆ ನೀವೇ ಅಂತ ಗೊತ್ತಾಗ್ತದೆ ಸರ್ ಮತ್ತೆ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಜ್ಯೋತಿಯವರೇ ನೀವು ಬೇಕಾರ ಹೋಗಿ ಪೊಲೀಸರ ಕೈಯಾಗ ಕೊಡ್ರಿ ಆ ಲೆಟರ್ ಬಗ್ಗೆ ವಿಚಾರಿಸ್ರಿ ನಾ ಏನ್ ಬೇಡ ಅಂತ ಹೇಳಲ್ಲ ನನಗನ್ನಿಸ್ತಾ ಐತಿ ಯಾರೋ ಬೇಕಂತ ಮಾಡಿರ್ಬೋದು ಆದ್ರೆ ನಾನ್ ಮಾತ್ರ ಅದನ್ನ ಬರ್ದಿಲ್ಲ ಸರಿ ಆಯ್ತು ಆ ಲೆಟರ್ ಬಗ್ಗೆ ಮಾತುಕತೆ ಬೇಡ ನೀವು ಬರ್ದಿಲ್ಲಲ್ಲ ಬಿಟ್ಬಿಡ್ರಿ ಆದ್ರೆ ಸರ್ ನಮ್ಮ ತಂಗಿ ನೀವು ಕಿರಿಕಿರಿ ಅಂದ್ರೆ ಈ ಥರ ಮದುವೆ ಅನ್ನೋದಕ್ಕೆ ಕೋರ್ಟಿಗೆ ಬರೋದು ಬಿಟ್ಟಾಳ ಇಷ್ಟಪಟ್ಟು ಸೇರಿದಂಥ ಕೆಲಸ ಅದು ಅದನ್ನ ಮಾಡೋದು ಬಿಟ್ಟಾಳಕ್ಕೆ ಸೊ ನೀವು ನಾ ಹೇಳ್ತೇನಲ್ಲ ಆಕಿ ತಂಟಿಗೆ ನೀವು ಹೋಗ್ಬೇಡ್ರಿ ಇನ್ಮೇಲೆ ಆಕಿ ನಿಮ್ಮ ಕೈ ಕೆಳಗೆ ಜೂನಿಯರ್ ಆಗಿ ವರ್ಕ್ ಮಾಡಲ್ಲ ಪ್ಲೀಸ್ ದೇವರಾಜ್ ಅವರೇ ಪ್ಲೀಸ್ ನಿಮ್ ಕೈ ಮುಗಿತೀನಿ ನನಗಾಕಿಗೆ ಮದ್ವೆ ಮಾಡಿಸ್ರಿ ಜ್ಯೋತಿ ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡ ನಾನಿನ್ ಭಾಳ ಚೆನ್ನಾಗಿ ನೋಡ್ಕೊಂತೀನಿ ಜ್ಯೋತಿ ವಯಸ್ಸಾಗೈತೆ ಅನ್ನೋ ಒಂದೇ ಮಾತಿಗೆ ನೀ ಬೇಡ ಅನ್ಬೇಡ ನಾನಿನ್ ಎಷ್ಟು ಪ್ರೀತಿಸ್ತಾ ಇದ್ದೇನೆ ಗೊತ್ತಾ ಅದನ್ನ ಅರ್ಥ ಮಾಡ್ಕೊ ಜ್ಯೋತಿ ಪ್ಲೀಸ್ ನಾನಿನ್ ಭಾಳ ಪ್ರೀತಿ ಮಾಡ್ತೀನಿ ಜ್ಯೋತಿ ನಮ್ಮನೆಗೆ ಯಾ ಅತ್ತಿ ಕಾಟಿಲ್ಲ ನಾದ್ನ್ಯಾರು ಕಾಟಿಲ್ಲ ಯಾವುದು ಏನು ತೊಂದರೆ ಇಲ್ಲ ರಾಣಿಗತೆ ಇರ್ಬೋದು ನೀನು ಏನಂತಿ ನನಗೆ ವಯಸ್ಸನ್ನಕ್ರೆ ಎಷ್ಟಾಗೈತಿ ನಿನ್ಗಿಂತ ಭಾಳ ಅಂದ್ರೆ ಇನ್ನೊಂದು 10, 12, 15 ವರ್ಷ ದೊಡ್ಡವನು ಅಂತ ಅನ್ಕೋ ಅಷ್ಟೇ ಅದ್ರ ಮೇಲೆ ಏನು ಜಾಸ್ತಿ ವಯಸ್ಸು ಆಗಿಲ್ಲ ನನಗೆ ಬೇಕಾದ್ರೆ ನನ್ನ ಡೇಟ್ ಆಫ್ ಬರ್ತ್ ತಗೋ ಎಲ್ಲ ಚೆಕ್ ಮಾಡ್ಕೊ ಬಯೋಡೇಟಾ ನೋಡ್ಕೊ ನನ್ನ ಆಸ್ತಿ ಎಷ್ಟೈತೆ ನೋಡ್ಕೊ
ನಂಗೆ ಏನು ತೊಂದರೆ ಇಲ್ಲ ಆರಾಮಾಗದೀನಿ ನಾನು. ನೀನ್ ಮದ್ವೆ ಮಾಡ್ಕೊಂಡೆ ಅಂದ್ರೆ ಇಬ್ರು ಜೀವನ ಚಂದಾಗಿ ಮಾಡ್ಕೊಂಡು ಹೋಗ್ಬೋದು ಜ್ಯೋತಿ. ಪ್ಲೀಸ್ ಬೇಡ ಅಂತ ಹೇಳ್ಬೇಡ ಪ್ಲೀಸ್ ಜ್ಯೋತಿ. ಸರ್ ನೀವೇನಿದ ಈ ತರ ಮಾತಾಡಕತ್ತೀರಿ? ಥೋ, ನಿಮ್ಮಂತಲೇ ಮಾತಾಡೋದೇ ವೇಸ್ಟ್. ನೋಡ್ರಿ, ನಾನು ಮದ್ವೆ ಮಾಡ್ಕೊಳ್ಳೋ ವಯಸ್ಸಿನಾಗ ನಮ್ಮ ತಾಯಿ ಮದ್ವೆ ಮಾಡ್ಕೊ ಅಂತ ಎಷ್ಟು ಹೇಳ್ತಿದ್ರು. ನಾನು ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಓದ್ತಾ ಇದೀನಲ್ಲ, ಇನ್ನೂ ಹೈಯರ್ ಇದು ಮಾಡ್ಬೇಕು, ಅಥವಾ ಏನೋ ಈಗ ಬ್ಯಾಡ್ ಬಿಡವ ಅನ್ಕೊಂತ ನಮ್ಮ ತಾಯಿ ತೀರೋಗ್ಬಿಟ್ರು. ಅವ್ರು ತೀರ್ಕೊಂಡ್ಮೇಲೆ ನನ್ನ ಮದ್ವೆ ಬಗ್ಗೆ ಯೋಚನೆ ಮಾಡೋರೇ ಇಲ್ದಂಗಾಗಿ ನಾನು ಅವ್ರು ತೀರ್ಕೊಂಡಲ್ಲ ಅನ್ನೋ ಬೇಜಾರ್ನಾಗ ಸುಮ್ಮನಾಗ್ಬಿಟ್ಟೆ. ಬಟ್ ಇವಾಗ ನನ್ಗೆ ನಿಮ್ ಜ್ಯೋತಿ ನೋಡಿದ್ಮೇಲೆ ನನಗೊಂದು ಮದ್ವೆ ಆಗ್ಬೇಕು, ಹುಡುಗಿ ಅಂದ್ರೆ ಹಿಂಗಿರ್ಬೇಕು, ಮದ್ವೆ ಆದ್ರೆ ಈಕಿನ್ನೇ ಆಗ್ಬೇಕು ಅಂತೇಳಿ ಅನಿಸ್ತಾ ಇರೋದು. ನನ್ನ ಜೀವನದಾಗ ಈಕಿನ ಭಾಳ ಬಂಗಾರದಂಗೆ ನೋಡ್ಕೊಂತೀನಿ. ದಯವಿಟ್ಟು ಬೇಡ ನಾಕ್ ಹೋಗ್ಬೇಡ್ರಿ. ಪ್ಲೀಸ್ ಮದ್ವೆ ಮಾಡ್ಕೊರಿ, ಪ್ಲೀಸ್ ಮದ್ವೆ ಮಾಡ್ಕೊ ಅಂತ ಹೇಳ್ರಿ.